ಎಲ್ಲರಿಗೂ ನಮಸ್ಕಾರಗಳು. ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಸಿರಿಧಾನ್ಯಗಳಲ್ಲೊಂದಾದಂಥ ಕೊರ್ಲೆ ಅಕ್ಕಿನ ಬಳಸ್ಕೊಂಡು ಪಡ್ಡು ರೆಸಿಪಿ ಮಾಡೋದನ್ನ ಯಾವ ರೀತಿ ಅಂತ ತೋರಿಸ್ತೀನಿ. ನೋಡ್ಬೋದು, ಸಿರಿಧಾನ್ಯ ಅಕ್ಕಿನ ಹಿಂದಿನ ದಿನ ನೆನೆಸಿ ನೆಕ್ಸ್ಟ್ ಡೇ ರುಬ್ಬಿ ಸ್ವಲ್ಪ ಹೊತ್ತಿಗೆ ಒಗ್ಗರಣೆ ಹಾಕಿ ನಾನು ಪಡ್ಡು ಮಾಡಿರೋದು. ಆದರೂ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಯಾವುದೇ ರೀತಿ ಫರ್ಮೆಂಟೆಡ್ ಮಾಡೋ ಅವಶ್ಯಕತೆ ಇಲ್ಲ. ಆದರೂ ಕೂಡ ಹೆಲ್ದಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಯಾವಾಗಲೂ ಒಂದೇ ಸಿರಿಧಾನ್ಯದಿಂದ ಬರೀ ದೋಸೆ, ರೊಟ್ಟಿ, ರೈಸ್ ತಿಂದು ಬೇಜಾರಾಗಿದ್ದರೆ ಈ ರೀತಿ ಟ್ರೈ ಮಾಡಿ ನೋಡಿ. ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ನಾನಿಲ್ಲಿ ಹಿಂದಿನ ದಿನ ನೈಟ್ 1 ಗ್ಲಾಸಷ್ಟು ಕೊರ್ಲೆ ಅಕ್ಕಿನ ತೊಗೊಂಡಿದ್ದೀನಿ. ಈ ಕೊರ್ಲೆ ಅಕ್ಕಿನ ತೊಗೊಂಡ ನಂತರ ನಾನು ಇದನ್ನು 1-2 ರಿಂದ 3 ಸಾರಿ ನೀಟಾಗಿ ವಾಶ್ ಮಾಡಿಕೊಂಡು ಆನಂತರ ನಾನು ನೀರು ಹಾಕಿ ನೆನೆಸಿಟ್ಕೊಳ್ತೀನಿ. ಡಯಟ್ ಮಾಡ್ತಾ ಇರೋರು, ವೆಯ್ಟ್ ಲಾಸ್ ಟ್ರೈ ಮಾಡ್ತಾ ಇರೋರು ಅಥವಾ ಹೆಲ್ತಿಯಾಗಿ ಫುಡ್ ಇರಬೇಕು ಅಂತ ಅನ್ನೋರು ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ಯಾಕಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ನಾರ್ಮಲ್ ಅಕ್ಕಿನಲ್ಲಿ ಮಾಡೋದಕ್ಕಿಂತ ಮಿಲೆಟ್ಸು ಉಪಯೋಗಿಸ್ದಂಗೆ ಇರುತ್ತೆ. ಹಾಗೆ ಮಕ್ಕಳುಗಳಿಗಂತೂ ಪಡ್ಡು ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಮಿಲೆಟ್ಸಿಂದ ಬೇರೆ ರೆಸಿಪಿ ಟ್ರೈ ಮಾಡಿದಾಗ ತಿನ್ನಲ್ಲ ಅಂತ ಅಂದರೆ ಈ ರೀತಿ ಪಡ್ಡು ಮಾಡಿಕೊಟ್ರೆ ಮಕ್ಕಳುಗಳು ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ. ಟಿಫನ್ ಬಾಕ್ಸ್ ಕೂಡ ಪ್ಯಾಕ್ ಮಾಡ್ಬೋದು. ಈಗ ಅಕ್ಕಿ ತೊಳೆದು ಎತ್ತಿಟ್ಟ ನಂತರ ನಾನು ಒಂದು ಬೌಲ್ಗೆ ಬೇಳೆಕಾಳುಗಳನ್ನ ನೆನೆಸ್ಕೊಳ್ತಾ ಇದ್ದೀನಿ. ಈಗ ನಾನು ಸೇಮ್ ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದೇ ಗ್ಲಾಸ್ನ ಮೆಜರ್ಮೆಂಟಿಗೆ ತೊಗೊಂಡಿದ್ದೀನಿ. ಅದಕ್ಕೆ 1 ದೊಡ್ಡ ಸ್ಪೂನಲ್ಲಿ 1 ಸ್ಪೂನಷ್ಟು ಮೆಂತ್ಯ ಕಾಳನ್ನ ತೊಗೊಂಡಿದ್ದೀನಿ. ಮೆಂತ್ಯ ತುಂಬಾ ಹೆಲ್ತ್ಗೆ ಒಳ್ಳೆಯದು. ನಾನು 1 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ 2 ಸ್ಪೂನಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ನಿಮ್ಗೆ ಮೆಂತ್ಯ ಜಾಸ್ತಿ ಬೇಡ ಅಂತ ಅನ್ನೋರು ಸ್ವಲ್ಪ ಕಮ್ಮಿ ಕೂಡ ಯೂಸ್ ಮಾಡ್ಬೋದು. ಹಾಗೆ 3 ಸ್ಪೂನಷ್ಟು ಉದ್ದಿನಬೇಳೆ ಹಾಕಿದ್ದೀನಿ. ನಾವು ಈ ರೀತಿ ಎಲ್ಲ ಬೇಳೆಕಾಳುಗಳು ಹಾಕಿರೋದ್ರಿಂದ ನಮಗೆ ಪ್ರೋಟೀನ್ ರಿಚ್ ಆಗೋ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಹಾಗೆ ಇಲ್ಲಿ ನಾನು 3 ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ ನಂತರ 2 ಸ್ಪೂನಷ್ಟು ಹೆಸರು ಬೇಳೆ ಹಾಕಿದ್ದೀನಿ. ಆಲ್ಮೋಸ್ಟ್ ನಾನು 1 ಗ್ಲಾಸ್ ಸಿರಿಧಾನ್ಯ ಅಕ್ಕಿಗೆ 1 ಗ್ಲಾಸ್ ಅಷ್ಟೇ ಬೇಳೆಕಾಳುಗಳು ತೊಗೊಂಡಿದ್ದೀನಿ. ನೀವು ಕಮ್ಮಿ ಕ್ವಾಂಟಿಟಿ ತೊಗೊಂಡ್ರೂ ಪರವಾಗಿಲ್ಲ, ಬೇಕಿದ್ರೆ ನಿಮ್ಗೆ ಯೂಸ್ ಮಾಡ್ಬೋದು. ಬಟ್ ಸ್ವಲ್ಪ ಬೇಳೆಕಾಳುಗಳೆಲ್ಲ ಈಕ್ವಲ್ ಆಗಿ ತೊಗೊಂಡಾಗ ನಾವು ಅಲ್ಲೇ ರುಬ್ಬಿ ಸ್ವಲ್ಪ ಹೊತ್ತಿಗೆ ಮಾಡೋದ್ರಿಂದ ಸಾಫ್ಟ್ನೆಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ, ಮತ್ತು ಟೇಸ್ಟು ಅಷ್ಟೇ ಚೆನ್ನಾಗಿ ಆಗುತ್ತೆ. ಅದಕ್ಕೋಸ್ಕರ ನಾನು ಈಕ್ವಲ್ ಮೆಷರ್ಮೆಂಟಲ್ಲಿ ತೊಗೊಂಡು ಇದನ್ನು ಕೂಡ ರಾತ್ರಿನಲ್ಲೇ ನೆನೆಸಿಟ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗು ಬೇಳೆಕಾಳುಗಳು ಎಲ್ಲ ಚೆನ್ನಾಗಿ ಬೆಂದಿದೆ, ಅಕ್ಕಿ ಕೂಡ ನೆಂದಿದೆ. ಈಗ ನಾವು ಇದನ್ನು ಸಪ್ರೇಟಾಗಿ ರುಬ್ಕೊಳ್ಳೋಣ. ನೆನೆಸುವಾಗಲೂ ಅಷ್ಟೇ ಸಪ್ರೇಟಾಗಿ ನೆನೆಸಿ, ಯಾಕೆಂದರೆ ಮೆಂತ್ಯ ಬೇಗ ನುಣ್ಣಗಾಗೋದಿಲ್ಲ. ಅದಕ್ಕೋಸ್ಕರ ನಾನೀಗ ಮೆಂತ್ಯ ಕಾಳು ಮತ್ತು ಬೇರೆ ಎಲ್ಲ ಬೇಳೆಕಾಳುಗಳನ್ನೂ ಒಂದು ಸಾರಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನಾನು ನೋಡ್ಬೋದು ಇಲ್ಲಿ ಒಂದು ಸ್ವಲ್ಪ ನೀರನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ. ಯಾಕೆಂದರೆ ರುಬ್ಬುವಾಗ ನಾವು ಎಕ್ಸ್ಟ್ರಾ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನೆನೆಸಿರೋ ನೀರನ್ನೇ ಫಸ್ಟೇ ವಾಶ್ ಮಾಡಿರೋದಲ್ವ, ಸೊ ನೆನೆಸಿರೋ ನೀರನ್ನೇ ಸ್ವಲ್ಪ ಆ್ಯಡ್ ಮಾಡ್ತಾ ನುಣ್ಣಗೆ ರುಬ್ಕೊಳ್ತೀನಿ ನಾನು ಇದನ್ನು. ಈ ಹಿಟ್ಟನ್ನ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಆನಂತರ ನಾವು ಇದಕ್ಕೆ ಈ ಸಿರಿಧಾನ್ಯ ಅಕ್ಕಿ ಏನು ನೆನೆಸಿದ್ವಲ್ಲ ಅದು ಅಷ್ಟೇ ಸ್ವಲ್ಪ ನೀರನ್ನ ತೆಗೆದಿಟ್ಕೊಂಡು ಅಕ್ಕಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ನೀರನ್ನ ಸೇರಿಸಿ ಇದು ಕೂಡ ನುಣ್ಣಗೆ ರುಬ್ಕೊಂಡು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ಸ್ವಲ್ಪ ಮಿಕ್ಕಿರೋ ನೀರನ್ನು ಕೂಡ ನಾನು ನೆಕ್ಸ್ಟ್ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ. ಈಗ ಸಿರಿಧಾನ್ಯ ರುಬ್ಬಿ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಬೇಳೆಕಾಳುಗಳು ರುಬ್ಬಿರೋ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟನ್ನು ಕೂಡ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಎಲ್ಲ ನೀಟಾಗಿ ಹೊದ್ಗೋ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಪಕ್ಕಕ್ಕೆ ಎತ್ತಿಟ್ರೆ ಸಾಕು. ಇದು ನಾವೊಂದು ಪಕ್ಕಕ್ಕೆ ಇಟ್ಟು ಬೇರೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲೇ ಇದು ಆಲ್ಮೋಸ್ಟ್ ನಮಗೆ ಎಷ್ಟು ಸಾಫ್ಟಾಗಿ ಫರ್ಮೆಂಟೆಡ್ ಆಗೋ ಥರನೇ ಬಂದುಬಿಟ್ಟಿರುತ್ತೆ. ಆ ಬೇಳೆ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಉದುಗುತ್ತೆ, ಗಟ್ಟಿನೂ ಆಗಿಬಿಡುತ್ತೆ ಹಿಟ್ಟು. ನಾನೀಗ ಒಗ್ಗರಣೆಗೋಸ್ಕರ 1 ಕ್ಯಾರೆಟ್ನ ತುರ್ಕೊಳ್ತಾ ಇದ್ದೀನಿ. ನೀವು ಸ್ವಲ್ಪ ಬೇರೆ ವೆಜಿಟೇಬಲ್ಸ್ಗಳನ್ನ ಹಾಕ್ತೀನಿ ಅಂದರೆ ಎಲೆಕೋಸು ಅಥವಾ ಸೋರೆಕಾಯಿ ಅದನ್ನೂ ಎಲ್ಲ ಕೂಡ ಹಾಕ್ಕೋಬೋದು, ಚೆನ್ನಾಗಾಗುತ್ತೆ ಟೇಸ್ಟು. ನಾನಿಲ್ಲಿ ಕ್ಯಾರೆಟ್ ಮತ್ತು ಈರುಳ್ಳಿನ ಸಣ್ಣ ಕಟ್ ಮಾಡಿಕೊಂಡು ಈಗ ಒಗ್ಗರಣೆಗೋಸ್ಕರ ಒಂದು ಪ್ಯಾನ್ನ ಒಲೆ ಮೇಲೆ ಇಟ್ಟು ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ ಸಾಸಿವೆ ನೆಡೆದ ಮೇಲೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಕಡಲೆಬೇಳೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಆನಂತರ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿ ಸಣ್ಣಗೆ ಹಚ್ಚಿಟ್ಟಿರುವಂಥ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಯಾಕಂದರೆ ಮಕ್ಕಳು ತೆಗೆದಿಡ್ತಾರೆ ಅಂತ ಹೇಳಿ ಸಣ್ಣ ಕಟ್ ಮಾಡಿಟ್ಟಿದ್ದೀನಿ. ಹಾಕಿ ಸ್ವಲ್ಪ ಇದಕ್ಕೆ ನಾವು ಹಿಟ್ಟಿಗೆ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಈರುಳ್ಳಿ ಫ್ರೈ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನ ಸೇರಿಸಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನಮ್ಗೆ ಈರುಳ್ಳಿ ಫ್ರೈ ಆದರೆ ಸಾಕು. ಈಗ ಇದಕ್ಕೆ ತುರಿದಿಟ್ಟಿರೋಂಥ ಕ್ಯಾರೆಟ್ನೂ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೀವು ಇದೇ ಜಾಗದಲ್ಲಿ ಬೇರೆ ತರಕಾರಿ ಕೂಡ ಹಾಕಿ ಫ್ರೈ ಮಾಡ್ಕೋಬೋದು. ಒಗ್ಗರಣೆನ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ತಣ್ಣಗಾದ ನಂತರ ನಾವು ಒಗ್ಗರಣೆನ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ರೈ ಆಗಿರೋದೆಲ್ಲ ಹಾಕಿದ್ಮೇಲೆ ಈಗ ಸ್ವಲ್ಪ ನೆಕ್ಸ್ಟ್ ಇದೆಲ್ಲ
ನೀಟಾಗಿ ಹಾಕ್ಕೊಂಡು ಒಂದು ಸ್ವಲ್ಪ ಅಡುಗೆ ಸೋಡಾನ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಇದಕ್ಕೆ ಒಂದೇ ಒಂದು ಚೂರು ಹಾಕ್ತಾಯಿದ್ದೀನಿ. ಸ್ವಲ್ಪ ಅಡುಗೆ ಸೋಡಾ ಹಾಕೋದ್ರಿಂದನೂ ನಮಗೆ ಪಡ್ಡು ಸಾಫ್ಟ್ ಬರುತ್ತೆ ಅಂತ ಹೇಳಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಚ್ಚಿರೋದನ್ನ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಿಟ್ಟು ಮತ್ತು ಈ ಒಗ್ಗರಣೆ ಎಲ್ಲ ಒಂದೇ ರೀತಿಯಲ್ಲಿ ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ. ನೋಡ್ಬೋದು ನೀವು ಹಿಟ್ಟು ಸ್ವಲ್ಪ ಆಲ್ಮೋಸ್ಟ್ ಗಟ್ಟಿಯಾಗಿದೆ, ಯಾಕೆಂದರೆ ಬೇಳೆಕಾಳೆಲ್ಲ ರುಬ್ಬಿರೋದು ಗಟ್ಟಿ ಆಗ್ತಾ ಹೋಗಿದೆ. ಹಾಗಾಗಿ ನಾನು ಸ್ವಲ್ಪ ಅಕ್ಕಿ ನೆನೆಸಿದ ನೀರಿತ್ತಲ್ಲ, ಸಿರಿಧಾನ್ಯ ಅಕ್ಕಿ ನೆನೆಸಿದ್ದು, ಆ ನೀರನ್ನ ಸ್ವಲ್ಪ ಇನ್ನೂ ಹೆಚ್ಚಿಗೆ ಇತ್ತು ಅಂತ ತೆಗ್ದಿಟ್ಟಿದ್ದೆ. ಈ ಟೈಮಲ್ಲಿ ನಾನು ಆ ನೀರನ್ನು ಕೂಡ ಸೇರಿಸ್ಕೊಂಡು ನಮಗೀಗ ಮಾಮೂಲಿ ನಾವು ದೋಸೆ ಹಿಟ್ಟಿಗೆ ಯಾವ ರೀತಿ ಅದಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ತೀವೋ ಅದಕ್ಕೆ ಹಿಟ್ಟು ರೆಡಿ ಮಾಡಿಕೊಂಡು ಈಗ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲೇ ನಾನು ಪಡ್ಡು ಹಂಚನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಈಗ ಪಡ್ಡು ಹಂಚು ಕಾದಿರೋ ಹಂಚಿಗೆ ಎಣ್ಣೆ ಸವರ್ಕೊಂಡು ಸ್ವಲ್ಪನೇ ಪಡ್ಡು ಬಿಟ್ಕೊಂಡ್ರೆ ನಮಗೆ ಬಿಸಿ ಬಿಸಿಯಾದ ರುಚಿಯಾದ ಸಿರಿಧಾನ್ಯದ ಪಡ್ಡು ರೆಡಿ ಆಗುತ್ತೆ. ಇದನ್ನು ತೆಂಗಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಬಾಕ್ಸ್ನು ಖಾಲಿ ಮಾಡ್ಕೊಂಬರ್ತಾರೆ. ನಾವು ಹೆಲ್ದಿಯಾಗಿ ಊಟ ತಿನ್ಬೋದು, ಮಕ್ಳಿಗೂ ಹೆಲ್ದಿ ಲಂಚ್ ಬಾಕ್ಸ್ ಕೊಟ್ಟು ಕಳಿಸ್ಬೋದು. ಇದೇ ರೀತಿ ಮತ್ತಷ್ಟು ಒಳ್ಳೊಳ್ಳೆ ಆರೋಗ್ಯಕರವಾದ ಅಡುಗೆ ರೆಸಿಪೀಸ್ಗಳು, ಬ್ಯೂಟಿ ಟಿಪ್ಸ್ಗೋಸ್ಕರ ಮಿಸ್ ಮಾಡದೆ ನಮ್ಮ ಚಾನಲ್ನ ವೀಕ್ಷಿಸ್ತಾ ಇರಿ. ಏನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತು ನೆಕ್ಸ್ಟ್ ಮತ್ತೊಂದು ಒಳ್ಳೆ ವಿಡಿಯೋ ಒಟ್ಟಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.